ಬಂಧುಗಳೇ ನಮಸ್ಕಾರ. ಕರ್ನಾಟಕದ ರಾಜಕೀಯದಲ್ಲಿ ಒಂದು ಬಹುದೊಡ್ಡ ಸಂಚಲನವನ್ನು ಮೂಡಿರ್ತಕ್ಕಂಥದ್ದು CM ಸಿದ್ದರಾಮಯ್ಯನವರು ಒಂದು ದೊಡ್ಡ ಪ್ರಭಾವಿ ವ್ಯಕ್ತಿ, ರಾಜಕಾರಣದಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ ರಾಜೀನಾಮೆಯನ್ನು ಕೊಟ್ಟಿರ್ತಾರೆ. ಇದು ಬಹಳ ಸಂಚಲನವನ್ನು ಮೂಡಿರ್ತಕ್ಕಂಥದ್ದು. ಇಲ್ಲಿ ಮೇನ್ ವಿಲನ್ ಆಗಿದ್ದವರು DK ಶಿವಕುಮಾರ್ ಅವರು. ಇದು ಒಳಗೆ ನಡೆದಿತ್ತು ಮೊದಲಿಂದಾನು. ಯಾವಾಗ ಕಾಂಗ್ರೆಸ್ ಆರಿಸಿ ಬಂದಿತ್ತು ಅವಾಗ್ನಿಂದಾನೇ ಒಂದು ಶಿವಕುಮಾರ್ ಅವರು ಆಗಬೇಕು ಅಂತೇಳಿ ಒಂದು ಬಣ ಆದರೆ, ಇನ್ನು DK ಆಗಬೇಕು ಅಂತೇಳಿ ಒಂದು ಬಣ ಆದರೆ, ಇಲ್ಲಿ CM ಸಿದ್ದರಾಮಯ್ಯನವರು CM ಆಗಬೇಕು ಅಂತೇಳಿ ಒಂದು ಬಣ ಇತ್ತು. ಕೊನೆಗೆ ಏನಾಯ್ತಪ್ಪ ಸಿದ್ದರಾಮಯ್ಯನವರೇ ಒಂದು ಮುಖ್ಯಮಂತ್ರಿಗಳಾಗ್ತಾರೆ. 2 ವರ್ಷ ಅವರು, 2.5 ವರ್ಷ ಇವ್ರು ಮಾಡ್ತಾರೆ ಅಂತೇಳಿ ಸುಮಾರು ಸುದ್ದಿ ಇತ್ತು. ಅದನ್ನು ಕೂಡ ಆಗಲಿಲ್ಲ. ಇವಾಗ ಕೊನೆಯದಾಗಿ ಸಿದ್ದರಾಮಯ್ಯನವರೇ ರಾಜೀನಾಮೆಯನ್ನು ಘೋಷಣೆಯನ್ನು ಮಾಡಿರ್ತಾರೆ. ಇಲ್ಲಿ ಬಹಳ ಒಂದು ಪ್ರಬಲವಾಗಿರ್ತಕ್ಕಂಥ ನಾಯಕರು ಇಲ್ಲಿ ಸಿದ್ದರಾಮಯ್ಯನವರು ಆಗಿರ್ತಾರೆ. ಅದರ ಹಿಂದೆ ಯಾರಾದರೂ ಇದ್ರಪ್ಪ ಅಂದ್ರೆ ಅವರು DK ಶಿವಕುಮಾರ್ ಅವರು. ಹೌದು, ಆದರೆ ಇಲ್ಲಿ ಅತ್ಯಂತ ಒಂದು ಪ್ರಮುಖವಾಗಿರ್ತಕ್ಕಂಥ ಯೋಜನೆ ಕೊಟ್ಟವರು ಸಿದ್ದರಾಮಯ್ಯನವರು ಕೂಡ ಆಗಿರ್ತಾರೆ. ಇಲ್ಲಿ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಹಲವು ಯೋಜನೆಗಳನ್ನು ಜಾರಿಗೆ ತಂದಿರ್ತಾರೆ. ಇಲ್ಲಿ ಗ್ಯಾರಂಟಿ ಯೋಜನೆಗಳು ಬಹಳ ಜನರನ್ನು ಗಮನ ಸೆಳೆದಿರ್ತಕ್ಕಂಥದ್ದು. ಒಂದು ಪಕ್ಷದ ಒಳಗೆ ಅಸಮಾನತೆ ಇದ್ದರೂ ಕೂಡ ಇಲ್ಲಿ ಒಂದು ಯೋಜನೆಗಳನ್ನು ಇಲ್ಲಿ ಜಾರಿಗೆಯನ್ನು ತಂದಿರ್ತಾರೆ. ಕೆಲವು ಸಚಿವರ ನಾಯಕತ್ವದ ಬದಲಾವಣೆ ಆಗಬಹುದು ಅಂತಕ್ಕಂಥ ಒಂದು ಸುಳುವನ್ನು ಕೂಡ ಒಂದು ಮಾಧ್ಯಮದಲ್ಲಿ ಆಗಾಗ ನೀಡ್ತಾ ಇದ್ದರು. ಇದರಿಂದ ರಾಜಕೀಯ ವಲಯದಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಂತೂ ಇದರ ಬಗ್ಗೆ ಬಹಳ ಊಹಾಪೋಹಗಳಿದ್ದವು. ಇವಾಗ CM ಸಿದ್ದರಾಮಯ್ಯನವರು ಇದಕ್ಕೆ ಕೊನೆಯನ್ನು ಎಳೆದಿರ್ತಕ್ಕಂಥದ್ದು. ಅವರೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಹೈಕಮಾಂಡ್ ಕೂಡ ಒಂದು DK ಶಿವಕುಮಾರ್ ಅವರನ್ನು CM ಮಾಡಬೇಕು ಅಂತೇಳಿ ಇನ್ನೂ ಘೋಷಣೆ ಮಾಡಿಲ್ಲ. ಬರೀ ಏನಾಗಿದೆಯಪ್ಪ ಅಂದರೆ ಸಿದ್ದರಾಮಯ್ಯನವರು ಮಾತ್ರ ಒಂದು ಇದು ರಾಜೀನಾಮೆಯನ್ನು ಕೊಟ್ಟಿರ್ತಾರೆ. ಇಲ್ಲಿ ಈ DK ಶಿವಕುಮಾರ್ ಅವರು ಇನ್ನೂ ಕೂಡ CM ಆಗಿಲ್ಲ. ಅದು ನಿಮ್ಗೆ ಗೊತ್ತಿರಬೇಕಾಗ್ತದೆ. ಅಧಿಕೃತವಾಗಿ ಹೈಕಮಾಂಡ್ ಇಲ್ಲಿ ಇನ್ನೂ ಕೂಡ ಒಂದು ಘೋಷಣೆಯನ್ನು ಮಾಡಿಲ್ಲ. ಯಾಕೆ ಮಾಡಿಲ್ಲಪ್ಪ ಅಂದ್ರೆ ಇವಾಗ ಸಿದ್ದರಾಮಯ್ಯನವರು ಮಾತ್ರ ರಾಜೀನಾಮೆ ಘೋಷಣೆ ಮಾಡಿದ್ರೆ ಇನ್ನು ಹೈಕಮಾಂಡ್ ಅವರು CM ಯಾರು ಅಂತೇಳಿ ಘೋಷಣೆಯನ್ನು ಮಾಡಬೇಕಾಗ್ತದೆ. ಇನ್ನು ಕೆಲವೇ ದಿನಗಳಲ್ಲಿ ಅದು ಕೂಡ ಸ್ಪಷ್ಟವಾಗಿ ಮಾಹಿತಿಯನ್ನು ಇರ್ತಕ್ಕಂಥದ್ದು. ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು ಅನ್ನೋದು ಬಹಳ ಕಷ್ಟ ಆಗಿರ್ತಕ್ಕಂಥದ್ದು. ಒಂದು ಹೇಳಿಕೆ, ಒಂದು ಸಭೆ, ಒಂದು ನಿರ್ಧಾರ, ಒಂದು ರಾಜ್ಯ ಒಂದು ದಿಕ್ಕನ್ನೇ ಬದಲಿಸ್ತಕ್ಕಂಥದ್ದು. ಬಹಳ ಒಂದು ಸಿದ್ದರಾಮಯ್ಯನವರು ನೋಡಿ ಹಿಂದೆ ಯಾವ ರೀತಿ ಆಯಿತು ಅಂದರೆ ಯಡಿಯೂರಪ್ಪ BJP ಸರ್ಕಾರದಲ್ಲಿ ಕೂಡ ಯಡಿಯೂರಪ್ಪನವರು ಯಾವಾಗ ಇಳಿಸ್ತಾರ ಅವಾಗ ಒಂದು ಆ ಪಕ್ಷನೇ ಸ್ವಲ್ಪ ಇದಾಗ್ತದೆ. ಅದೇ ರೀತಿ ಇಲ್ಲಿ ಕೂಡ ಅದೇ ಪರಿಸ್ಥಿತಿ ಆಗ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಒಬ್ಬ ಬಾಹ್ಯ ನಾಯಕರಾಗಿರ್ತಾರೆ. ಅವರನ್ನು ಕೆಳಗೆ ಇಳಿಸಬಾರ್ದಾಗಿತ್ತು. ಅದೇ ರೀತಿ ಯಡಿಯೂರಪ್ಪನವರನ್ನು ಕೂಡ ಇಳಿಸಬಾರ್ದಾಗಿತ್ತು ಮತ್ತು ಕುಮಾರಸ್ವಾಮಿ ಅವರನ್ನು ಕೂಡ ಇಳಿಸಬಾರ್ದಾಗಿತ್ತು. ಈ 3 ವ್ಯಕ್ತಿಗಳು ಬಹಳ ಒಂದು ಜನರ ಒಂದು ಕಷ್ಟಕ್ಕೆ ಆಗಿರ್ತಾರೆ. ಆದರೆ ಇಲ್ಲಿ ಸಿದ್ದರಾಮಯ್ಯನವರು ಕೂಡ ಇದನ್ನು ಅನ್ನರಾಮಯ್ಯ ಅಂಥೇಳಿ ಕೂಡ ಅವರನ್ನು ಕರೀತಾರೆ. ಯಾಕಪ್ಪ ಅಂದ್ರೆ ಅವರು ಬಡವರಿಗೆ ಬಹಳ ಒಳ್ಳೆಯ ಯೋಜನೆಗಳನ್ನು ಕೂಡ ಜಾರಿಗೆ ತಂದಿರ್ತಾರೆ. ಅದು ಏನೇ ಇರಲಿ ರಾಜಕೀಯವಾಗಿ ಅವರು ರಾಜೀನಾಮೆಯನ್ನು ಕೊಟ್ಟಿರ್ತಾರೆ. ತುಂಬ ಭಾವನಾತ್ಮಕವಾಗಿ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದನ್ನು ನಾವು ಕೂಡ ಗಮನಿಸ್ಬೋದು. ಒಟ್ಟಿನಲ್ಲಿ ಯಾರೇ ಮುಂದಿನ CM ಆಗಲಿ, ಒಟ್ಟಿನಲ್ಲಿ ಜನರಿಗೆ ಒಳ್ಳೆಯದಾಗ್ತಕ್ಕಂಥ ಒಂದು ಯೋಜನೆಗಳನ್ನು ಜಾರಿಗೆ ತರ್ತಕ್ಕಂಥ ವ್ಯವಸ್ಥೆ ಆಗಬೇಕು. ನಮಗೇನೂ ಬೇಕಾಗಿಲ್ಲ. ಅವರು ಯಾರು ಬೇಕಾದವರು CM ಆಗಲಿ, ಯಾರು ಬೇಕಾದವರು ಮಂತ್ರಿ ಆಗಲಿ, ಏನೇ ಮಾಡಲಿ ಜನರಿಗೆ ಒಳ್ಳೆಯದಾಗ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿದ್ರೆ ಅಷ್ಟೇ ಸಾಕು. ಒಟ್ಟಿನಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಬಹಳ ಮುಖ್ಯ ಆಗಿರ್ತದೆ. ಇಲ್ಲಿ ಇವರನ್ನು ಇಳಿಸಬಾರ್ದಾಗಿತ್ತು ಅಂತೇಳಿ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅವರನ್ನು ಇಳಿಸಲೇಬೇಕಾಗಿತ್ತು ಅಂತೇಳಿ 2 ಬಣಗಳು ಇದ್ದೇ ಇರ್ತಾವೆ. ಒಟ್ಟಿನಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.